ಗೀರು ಗೀರು ಇವತ್ತೆಲ್ಲ ಗೀರಿದ್ರು ಒಂದ್ ಕಡ್ಡಿನೂ ಹತ್ಕೊಳಲ್ಲ. ಎಲ್ಲ ಕಡ್ಡಿನೂ ತೇವ ಮಾಡಿದೀನಿ. ಇನ್ಮೇಲೆ ನಿನ್ ಜೀವನ ಕೂಡ ಹೀಗೆ 3 ಹೊತ್ತು ನಿನ್ ಕಣ್ಣು ಕೂಡ ತೇವ ಆಗೇ ಇರುತ್ತೆ. ಇದು ಅದ್ರ ಸಂಕೇತನೇ. ಯಾಕಮ್ಮ ಹಚ್ಕೋತಾ ಇಲ್ವಾ? ಹೇಗಾಗತ್ ಹೇಳು? ಆಚಾರ ವಿಚಾರ ಸಂಪ್ರದಾಯ ಅನ್ನೋದನ್ನ ತಲೆತಲಾಂತರದಿಂದ ಕಾಪಾಡ್ಕೊಂಡು ಬಂದಿರೋ ವಂಶ ನಮ್ದು. ಅದೆಲ್ಲ ಬಿಟ್ಟು ತಾಳಿ ಕಟ್ಟೋಕ್ಕಿಂತ ಮುಂಚೆನೇ ತಾಯಿ ಆದ್ರೆ ಆ ದೇವ್ರಿಗೆ ತಾನೇ ಕೋಪ ಬರಲ್ವಾ? ಅಜ್ಜಿ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮ್ಯಾಚ್ ಸ್ಟಿಕ್ ಸರಿಯಿಲ್ಲ, ಅದಕ್ಕೆ ಹತ್ತುತ್ತಾ ಇಲ್ಲ. ಅದನ್ನ ಬಿಟ್ಟು ಭವಾನಿಗೂ ಅದಕ್ಕೆಲ್ಲ ಹೋಲಿಸ್ಬೇಡಿ. ಅಥರ್ವ, ಕೋಪ ಮಾಡ್ಕೋಬೇಡ್ವೋ. ಅಮ್ಮ ಹೇಳ್ತಿರೋದು ರೀತಿ ತಪ್ಪಾದ್ರೂ ದೇವ್ರ ವಿಷಯದಲ್ಲಿ ಕೆಲವು ಸೂಕ್ಷ್ಮಗಳಿರತ್ತೆ. ಅದ್ರ ಮುಂದೆ ನಾವು ತಲೆ ಬಾಗ್ಲೇಬೇಕು. ಭೈರವಿ, ನೀನು ಹೋಗ ಹಚ್ಚಮ್ಮ. ಅಯ್ಯಯ್ಯೋ, ಇವಾಗ ಇವಳು ಹಚ್ಚೋಕೋದ್ರು ಅದು ಹತ್ಕೊಳ್ಳೋದಿಲ್ಲ. ಆದ್ರೆ ಆಂಟಿ ಇವಳನ್ನ ಬಿಟ್ಕೊಡೋದಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಭೈರವಿ, ಹೋಗಮ್ಮ, ದೀಪ ಹಚ್ಚು. 1 ನಿಮಿಷ. ಭವಾನಿ ಅಕ್ಕ, ತಗೊಳ್ಳಿ, ಇದ್ರಲ್ಲಿ ಒಂದ್ಸಲ ಟ್ರೈ ಮಾಡಿ. ಭವಾನಿ, ಅದ್ರನ್ನ ಹಚ್ಚಮ್ಮ. ಅದ್ರಲ್ಲೂ ಹೊತ್ಕೊಳ್ಳಿಲ್ಲ ಅಂದ್ರೆ ಭೈರವಿ ಕೊಡು. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲ ಅತ್ತೆ. ಅಜ್ಜಿ, ಮಾಮ್, ಈಗ ಗೊತ್ತಾಯ್ತಾ? ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಮ್ಯಾಚ್ ಬಾಕ್ಸ್ ಅಷ್ಟೇ. ಒಟ್ಟಲ್ಲಿ ಮೊದಲನೇ ಮ್ಯಾಚ್ ಬಾಕ್ಸ್ ವರ್ಕ್ ಆಗ್ಲಿಲ್ಲ ತಾನೆ? ಅಷ್ಟೇ ಇಲ್ಲಿ ಮ್ಯಾಟ್ರ್ ಆಗೋದು. ಅಮ್ಮ, ಇಟ್ಸ್ ಓಕೆ, ಲೀವ್ ಇಟ್. ಭವಾನಿ, ದೀಪ ಹಚ್ಚಿದಾಯ್ತು ಅಂದ್ರೆ ಆರತಿ ಮಾಡಮ್ಮ. ಸರಿ ಅತ್ತೆ. ಭೈರವಿ, ನೀನು ಹೋಗಮ್ಮ, ಆರತಿ ಮಾಡು. ಹಾ.
ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ. ಮಾವ ನೀವು ಬನ್ನಿ.